ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಗಮನಿಸೋಣ. ಕಟಕ ರಾಶಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಅಲ್ಲಿ ಬುಧ ಗುರು ಶುಕ್ರರಿಂದ ವಿಶೇಷವಾದ ಭಾರಿ ಯಶ ಬರುವಂಥದ್ದು, ಬಿಟ್ಟರೆ ಸಿಗಲಾರದು ಇಂಥ ಅವಕಾಶ ಎಂಬ ಒಂದು ವಾಕ್ಯ ಬಂದಿದೆ. ಹಾಗಾಗಿ ಅಪರೂಪದ ಒಂದು ಸನ್ನಿವೇಶದಲ್ಲಿ ಅಲ್ಲಿ ಗುರು ಮಹಾರಾಜರ ಒಂದು ವಕ್ರಗತಿ ತ್ಯಾಗ ಆಗಿದೆ ಫೆಬ್ರವರಿ 4ರಿಂದ. ಇಷ್ಟು ದಿನ ವಕ್ರಗತಿಯಲ್ಲಿದ್ದಂತಹ ಗುರುವಿನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ದಿಢೀರಾಗಿ ಹೆಚ್ಚು ವೇಗದಿಂದ ಸಿಗಲಿದೆ. ಇನ್ನು ಬುಧ ಗ್ರಹದ ವಿಶೇಷವಾದ ಅನುಗ್ರಹವು ನಿಮಗೆ ಈ ತಿಂಗಳ ಮಧ್ಯಭಾಗದಲ್ಲಿ ಸಿಗಲಿದೆ. ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇರುವಂಥದ್ದು. ಇದೇ ರೀತಿ ಈ ಒಂದು ಕೇತುವಿನ ಬೆಂಬಲ ಸಹ ನಿಮಗೆ ಅಲ್ಲಿ ತಿಂಗಳಲ್ಲಿ ಪೂರ್ತಿಯಾಗಿ ಇರುವಂಥದ್ದು. ಸುಮಾರು 4 ಗ್ರಹಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಜೊತೆಗೆ 5ನೇದಾಗಿ ಚಂದ್ರನು ಸಹ ನಿಮಗೆ ಈ ತಿಂಗಳಲ್ಲಿ 14 ದಿನಾಂಕಗಳಲ್ಲಿ ಚಂದ್ರನು ಸಹ ನಿಮಗೆ ಪೂರಕವಾಗಿ ಬರಲಿದ್ದಾನೆ. ನಿಮ್ಮ ರಾಶಿಯಾಧಿಪತಿ ಚಂದ್ರ, ಕಟಕ ರಾಶಿಗೆ ಚಂದ್ರ ಅಧಿಪತಿ. ಹಾಗೆ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನ ಬೆಂಬಲ ಸಹ ನಿಮಗೆ ಈ ತಿಂಗಳಲ್ಲಿ ಹಲವಾರು ಬಾರಿ ಸಿಗಲಿದೆ. ಹಾಗೆ ಇವೆಲ್ಲವನ್ನು ಗಮನಿಸಿದಾಗ ನಿಮಗೆ ಈ ತಿಂಗಳಲ್ಲಿ ಒಂದು ಶುಭ ಗ್ರಹಗಳ ಒಂದು ಉತ್ತಮವಾದ ಒಂದು ಅವಕಾಶ. ಬುಧ ಗುರು ಶುಕ್ರರು ಜೊತೆಗೆ ಚಂದ್ರ, ಈ 4 ಗ್ರಹಗಳನ್ನು ಶುಭ ಗ್ರಹಗಳ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಶುಭ ಗ್ರಹಗಳ ಪಟ್ಟಿ ಇರುವಂಥ 4 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಆಶೀರ್ವಾದ ಮಾಡುವಂಥದ್ದು ಅಪೂರ್ವವಾದ ಅವಕಾಶ ಈಗ ಬಂದಿದೆ. ಜೊತೆಗೆ ಕೇತುವು ಸಹ ನಿಮಗೆ ಪೂರಕವಾಗಿರುವಂಥದ್ದು ಅಂಶವು ಈ ತಿಂಗಳಲ್ಲಿ ಕಂಡು ಬಂದಿದೆ. ಇನ್ನು ಗುರುಬಲದ ವಿಚಾರ ನಿಮಗೆ ಆಗಲೇ ಹೇಳಿದಂತೆ ಗುರುವಿನ ಬಲ ಯಾವಾಗಲೂ ಬರೋದಿಲ್ಲ. ಅದರಲ್ಲೂ ಲಾಭದ ಗುರುಬಲ ಅವೆಲ್ಲ ನಿಮಗೆ ಈಗ ನಿರಂತರವಾಗಿ ಇದೆ. ಗುರುವಿಗೆ ಈಗ ವಕ್ರಗತಿ ಮುಗಿದು ಆ ಗುರು ಭಗವಾನರು ರುಜುಗತಿಯಲ್ಲಿದ್ದಾರೆ. ಮುಂದೆ ಮೇ 14ರವರೆಗೂ ಅವರು ರುಜುಗತಿಯಲ್ಲೇ ಇರುವಂಥದ್ದು ಅಲ್ಲಿ ವೃಷಭದಲ್ಲಿ. ಅದು ನಿಮಗೆ ಲಾಭಸ್ಥಾನವಾಗಿ ಪರಿವರ್ತನೆ ಆಗುವ ಕಾರಣ ಒಂದು 12 ವರ್ಷಗಳಿಗೊಮ್ಮೆ ಬರುತ್ತೆ. ಈ ಲಾಭಸ್ಥಾನದ ಲಾಭದ ಅವಕಾಶವು ಯಾವ ರಾಶಿಗೂ ಪದೇ ಬರೋದಿಲ್ಲ. ಇನ್ನು ಮುಂದಿನ ಗುರುಬಲದಲ್ಲಿ ನಿಮಗೆ ಮುಂದಿನ ವರ್ಷ ಗುರುಬಲ ಇರೋದಿಲ್ಲ. ಆ ಬಳಿಕ ಅದರ ಬಳಿಕದ ವರ್ಷಗಳಲ್ಲಿ ಇರೋದಿಲ್ಲ. 2 ವರ್ಷ ಗುರುಬಲದ ಕೊರತೆ ಇರುತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಈ ಮೇಷ ಮತ್ತು ಕಟಕ ರಾಶಿಗೆ ಮುಂದೆ ಮೇ 14ರ ಬಳಿಕ 2 ವರ್ಷ ಗುರುಬಲ ಇರೋದಿಲ್ಲ. ಹಾಗಾಗಿ ಆ ಒಂದು ಅವಕಾಶದಲ್ಲಿ ನಿಮಗೆ ಈಗ ಲಾಭಸ್ಥಾನದಲ್ಲಿ ಗುರುವಿನ ವಿಶೇಷವಾದ ಬೆಂಬಲ ಬಂದಿದೆ. ಅದನ್ನು ಬಿಟ್ಟರೆ ಈ ಅವಕಾಶ ಸಿಗೋದಿಲ್ಲ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇವೆಲ್ಲ ಈ ಅನುಕೂಲತೆಗಳು ಇರೋದರಿಂದ ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಶುಭ ಅವಸರಗಳು ಆಗುವಂಥದ್ದು. ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಿದ್ರೆ ಅಂದರೆ ಮದುವೆಗೋ ಮುಂಜಿಗೋ ಅಥವಾ ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಇನ್ನೇನಾದರೂ ನಿಮ್ಮ ಒಂದು ಕನಸುಗಳಿದ್ದರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನದ ಮೂಲಕ ನೀವು ಪ್ರಯತ್ನ ಪಟ್ಟರೆ ಉತ್ತಮವಾದ ಫಲಿತಾಂಶ ಬರುತ್ತೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಇನ್ನು ಉದ್ಯೋಗಕ್ಕೆ ಉದ್ಯೋಗ ಹುಡುಕುವಂಥವ್ರು ಇರ್ಬೋದು, ಜಾಬ್ಗಾಗಿರೋ ಅಥವಾ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅವರಲ್ಲೂ ಈಗ ಕಾರ್ಯಪ್ರವೃತ್ತರಾದರೆ ಅಂದರೆ ನೀವು ಆ್ಯಕ್ಟಿವ್ ಆಗಿ ಎಲ್ಲ ಅದರ ಬಗ್ಗೆ ಎಫರ್ಟ್ ಮಾಡಿದರೆ, ಪ್ರಯತ್ನ ಮಾಡಿದರೆ ಆ ಒಂದು ನಿಮ್ಮ ಪ್ರಯತ್ನಕ್ಕೆ ಸಫಲತೆ ಚೆನ್ನಾಗಿದೆ. ಅಂದುಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗಲಿವೆ. ಹಿಂದೆ ವಿಳಂಬವಾಗಿ ಆಗ್ತಿದ್ದದ್ದು ಅಂದರೆ ಹಿಂದೆ ಗುರುವಿಗೆ ವಕ್ರಗತಿ ಇತ್ತು. ಅದು ಫೆಬ್ರವರಿ ತಿಂಗಳಲ್ಲಿ ಈಗ ವಕ್ರಗತಿ ನಿವಾರಣೆಗೆ 4ನೇ ತಾರೀಕಿನಿಂದ ಗುರುವಿಗೆ ರುಜುಗತಿ ಬಂದಿದೆ. ಅವೆಲ್ಲವೂ ಈಗ ತುಂಬ ವೇಗವಾಗಿ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಹಿಂದೆ ವಿಘ್ನಗಳು, ಅಡೆತಡೆಗಳು, ವಿಳಂಬಗಳು ಆಗಿದ್ದವು ಈಗ ಅದು ಸಲೀಸಾಗಿ ಆ ಶುಭ ಕಾರ್ಯಗಳು ಬೇಗನೆ ಆಗಲಿವೆ. ಹಾಗೆ ಅಂಥ ಒಂದು ಅಪೂರ್ವವಾದ ಅವಕಾಶ ನಿಮಗೆ ಈ ತಿಂಗಳಲ್ಲಿದೆ. ಗುರುವಿನ ವಿಶೇಷವಾದ ಬೆಂಬಲ. ಅದೇ ರೀತಿ ಶುಕ್ರನ ಅನುಗ್ರಹ ಅಂತ ಹೇಳಿದರೆ ಶುಕ್ರ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಭಾಗ್ಯಸ್ಥಾನದಲ್ಲೇ ಶುಕ್ರನು ಇದ್ದಾನೆ. ಭಾಗ್ಯಸ್ಥಾನದಲ್ಲಿರುವಂಥ ಶುಕ್ರ ನಿಮಗೆ ಲಾಭವನ್ನು, ಕೀರ್ತಿಯನ್ನು ಕೊಡುವಂಥದ್ದು. ಹಣಕಾಸಿನ ಅವಶ್ಯಕತೆ ನಿಮಗೆ ಚೆನ್ನಾಗಿ ಹಣಕಾಸು ಸಮಯಕ್ಕೆ ಸರಿಯಾಗಿ ಸಿಗುವಂಥದ್ದು. ಹಿಂದೆ ಪೆಂಡಿಂಗ್ ಇದ್ದ ಹಣಕಾಸಿನ ಬಿಲ್ಲುಗಳು ನಿಮಗೆ ಈಗ ಸ್ಯಾಂಕ್ಷನ್ ಆಗುವಂಥದ್ದು. ಅದು ನೀವು ಮಾಡಿದ ಸಾಲವನ್ನು ನಿಮಗೆ ಈಗ ತೀರಿಸಲಿಕ್ಕೆ ಉತ್ತಮವಾದ ಆದಾಯಗಳು ಕೂಡಿ ಬರುವಂಥದ್ದು. ಅಥವಾ ನೀವು ಹಿಂದೆ ಯಾರಿಗಾದರೂ ಕೊಟ್ಟಂಥ ಹಣ ಆಗಲಿ, ಕೈ ಸಾಲ ಆಗಲಿ ಅವೆಲ್ಲ ನಿಮಗೆ ಮರಳಿ ಬರುವಂಥದ್ದು. ಈ ರೀತಿ ಹಣಕಾಸಿನ ಹರಿವು ಭಾಳ ಉತ್ತಮ ಇರುತ್ತೆ. ಜೊತೆಗೆ ಇನ್ನೂ ನಿಮಗೆ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ವಸ್ತ್ರ ಆಭರಣ ಕೊಳ್ಳುವಂಥದ್ದು, ಯಾವುದೇ ರೀತಿಯ ಶೃಂಗಾರ ಸಾಮಗ್ರಿ, ಲಕ್ಸುರಿ ಅಂಥ ವಸ್ತುಗಳು ಇವೆಲ್ಲ ಕೊಂಡುಕೊಳ್ಳಲಿಕ್ಕೆ ಅಥವಾ ಅಂಥದ್ರಲ್ಲಿ ನಿಮಗೆ ಅನಾಯಾಸವಾಗಿ ಈಗ ಸಿಗುವಂಥ ಅವಕಾಶಗಳೆಲ್ಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳಿವೆ. ಇನ್ನು ವಿವಾಹ ವಿಚಾರದಲ್ಲಿ ಯಾರು ಪ್ರಯತ್ನ ಪಡೋದು ಯುವಕರಿಗೂ ಆ ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದಾಗಲಿ,
ಪ್ರೇಮಿಗಳಿದ್ರೆ ಅಥವಾ ಇಂಥ ಒಂದು ಪ್ರೇಮ ಪ್ರಕರಣದಲ್ಲಿದ್ದವರಿಗೆ ಅವರ ಒಂದು ಪ್ರೇಮ ವಿವಾಹಕ್ಕೆ ಹಿರಿಯರ ಒಂದು ಸಮ್ಮತಿ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಆಕಸ್ಮಿಕ ಅಥವಾ ಪವಾಡ ಸದೃಶವಾದ ಉತ್ತಮ ಫಲಗಳು ಶುಕ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಕೊಡಲಿದ್ದಾನೆ. ಗುರುವಿನ ವಿಶೇಷವಾದ ಬೆಂಬಲ ಇದೆ, ಶುಕ್ರನ ವಿಶೇಷವಾದ ಅನುಗ್ರಹ ಸಹ ನಿಮಗೆ ತಿಂಗಳ ಪೂರ್ತಿ ಇರೋದ್ರಿಂದ ಹಣಕಾಸಿನ ಯಾವುದೇ ಸಮಸ್ಯೆಗಳು ಕೊರತೆಗಳು ಆಗೋದಿಲ್ಲ. ಲಾಭ ಆದಾಯ ಹೆಚ್ಚಳಾಗುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮ ಪ್ರಗತಿ, ವೃತ್ತಿಯಲ್ಲಿರುವಂಥವರಿಗೆ ಅವರ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಆದಾಯಗಳು ಬರುವಂಥದ್ದು. ಈ ರೀತಿ ಎಲ್ಲ ಕ್ಷೇತ್ರದವರಿಗೂ ಕಟಕ ರಾಶಿಯವರಿಗೆ ಗುರು ಶುಕ್ರರ ವಿಶೇಷವಾದ ಅನುಗ್ರಹ. ಇನ್ನು ಬುಧನ ವಿಚಾರ ಆಗಲೇ ಹೇಳಿದಂತೆ ಬುಧನ ನಿಮಗೆ ಆರಂಭದಲ್ಲಿ 10ನೇ ತಾರೀಕುವರೆಗೂ ಆತನು ಮಕರದಲ್ಲಿರುವಾಗ ಸಪ್ತಮದ ಚಲನೆಯಾಗಿ ಅಷ್ಟೊಂದು ಉತ್ತಮ ಫಲ ಬರೋದಿಲ್ಲ. ಯಾವಾಗ ಅಲ್ಲಿ 11ರಿಂದ ಆತನು ಕುಂಭರಾಶಿಗೆ ಪ್ರವೇಶಿಸಿದಾಗ ನಿಮಗೆ ಆಗುವಂಥ ಅಷ್ಟಮದ ಬುಧನು ವಿಶೇಷವಾದ ಲಾಭವನ್ನು ಜಯವನ್ನು ಕೊಡಲಿದ್ದಾನೆ. ಅಲ್ಲಿ ನೀವು ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಉದ್ಯಮವನ್ನು ಹೊಸದಾಗಿ ಮಾಡೋರಿಗೆ ಹೊಸದಾಗಿ ಉದ್ಯಮ ಮಾಡಲಿಕ್ಕೆ ಅವಕಾಶ, ಸ್ಟಾರ್ಟಪ್ಗಳನ್ನು ಮಾಡುವಂಥ ಅವಕಾಶ, ಜೊತೆಗೆ ಈಗಾಗಲೇ ನಡೆಸುವಂಥ ಉದ್ಯಮ, ಕೈಗಾರಿಕೆ, ವ್ಯಾಪಾರ, ಇಂಡಸ್ಟ್ರಿ ಏನೇನಿದೆ ಅದನ್ನು ಈಗ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅಥವಾ ಅಲ್ಲಿ ಅದನ್ನು ಹಿಂದೆ ಸ್ಟಕ್ ಆಗಿದ್ದ ಯಾವುದೇ ವಿಚಾರಗಳು ಈಗ ಅದು ಎಲ್ಲ ಕ್ಲಿಯರ್ ಆಗುವಂಥದ್ದು. ಅಲ್ಲಿ ನಿಮಗೆ ಬರಬೇಕಾದ ದೊಡ್ಡ ಮೊತ್ತದ ಹಣ ಬಾಕಿ ಇದ್ದರೆ ಅದು ಈ ತಿಂಗಳಲ್ಲಿ ಬರುವಂಥದ್ದು. ಅಲ್ಲಿ ಏನಾದರೂ ಎಕ್ಸ್ಪಾನ್ಷನ್ ಮಾಡೋದು, ಅಭಿವೃದ್ಧಿ ಮಾಡೋದಂಥ ಅವಕಾಶಗಳು ಈ ತಿಂಗಳಲ್ಲಿ ಒದಗಿ ಬರ್ಬೋದಾಗಿದೆ. ಅದರಲ್ಲೂ 11ರ ಬಳಿಕ ವಿಶೇಷವಾದ ಬುಧ ಅನುಗ್ರಹ ಇದೆ. ಇನ್ಯಾರು ಕವಿಗಳು, ಸಾಹಿತ್ಯಕಾರರು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಇನ್ಶೂರೆನ್ಸು, ಫೈನಾನ್ಸು, ಮಾರ್ಕೆಟಿಂಗು, ಸೇಲ್ಸು ಮುಂತಾದ ಬಿಸ್ನೆಸ್ಗಳಿರೋರು, ಅದು ಯಾವುದೇ ರೀತಿಯ ಈ ಪುಸ್ತಕ, ಸ್ಟೇಷನರಿ ಸಂಬಂಧಿತವಾದ ಕೆಲಸ ಕಾರ್ಯಗಳು ಮುಂತಾದ ಕ್ಷೇತ್ರದವರಿಗೆ ಬುಧನ ಅನುಗ್ರಹದಿಂದ ಈ ತಿಂಗಳಲ್ಲಿ ಅನೇಕ ಉತ್ತಮ ಫಲಗಳು ಆಗಲಿವೆ. ಲಾಭ ಆದಾಯ ಹೆಚ್ಚಳ, ನಿಮ್ಮ ಉದ್ಯಮದಲ್ಲಿ ಪ್ರಗತಿ, ಅನೇಕ ರೀತಿಯ ಅವಕಾಶಗಳು ನಿಮಗೆ ಕೈ ಬೀಸಿ ಕರೆಯಲಿವೆ. ಹಾಗಾಗಿ ಬುಧನು ಸಹ ನಿಮಗೆ ಉತ್ತಮ ಅವಕಾಶಗಳನ್ನು ತಿಂಗಳ ಪೂರ್ತಿ ಕೊಡಲಿದ್ದಾನೆ. ಇನ್ನು ಕೇತು ಗ್ರಹ ನಿಮಗೆ ಪೂರಕವಾಗಿದೆ ಅಂತ ಹೇಳಿದ್ದೇನೆ. ಕೇತು ಸಹ ನಿಮಗೆ ವಿಶೇಷವಾಗಿ ತೃತೀಯ ಸ್ಥಾನದಲ್ಲಿರುವ ಕಾರಣ ಆತನಿಂದಾಗಿ ನಿಮಗೆ ಲಾಭ ಆದಾಯ ಯಶಸ್ಸು ಹೆಚ್ಚಳಾಗುತ್ತೆ. ಕುಟುಂಬದ ಮಧ್ಯೆ ಬಾಂಧವ್ಯ ಚೆನ್ನಾಗಿರುತ್ತೆ. ಸಹೋದರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಮೂಡೋದು ಅಥವಾ ನಿಮಗೆ ಸಹೋದರರಿಂದ ಏನಾದರೂ ಒಂದು ಸಹಾಯ ಆಗಲಿ, ಒಂಥ ಕೊಡುಗೆ ಆಗಲಿ ಎಲ್ಲ ಸಿಗುವಂಥದ್ದು. ಆಸ್ತಿ ವಿವಾದಗಳಿದ್ರೆ ಅವೆಲ್ಲ ಪರಿಹಾರ ಆಗುವಂಥದ್ದು. ಜೊತೆಗೆ ಹಿಂದೆ ನಿಮಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಕೈ ತಪ್ಪಿತ್ತು, ಅದನ್ನು ಈಗ ಪ್ರಯತ್ನ ಮಾಡಿದರೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದ ಉದ್ಯೋಗ, ವಿದೇಶದ ವಿದ್ಯೆ ಮುಂತಾದವುಗಳಿಗೆ ಪ್ರಯತ್ನ ಮಾಡಿದ್ರೆ ಈಗ ಉತ್ತಮವಾದ ಫಲಗಳು ಬರ್ಬೋದಾಗಿದೆ. ಇನ್ನು ಸ್ವಂತವಾದ ಉದ್ಯಮ ಮಾಡಲಿಕ್ಕೆ, ಸ್ವಂತವಾದ ಏನಾದರೂ ನೀವು ಕೈಗಾರಿಕೆ ಮಾಡಲಿಕ್ಕೆ ಸಹ ಈ ಕೇತುವಿನ ಅನುಗ್ರಹ ನಿಮಗೆ ಸಹಾಯಕ ಆಗುತ್ತೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಯಂತ್ರಗಳನ್ನು ಕೊಳ್ಳಲಿಕ್ಕೆ ಸಹ ಕೇತುವಿನ ಬೆಂಬಲ ನಿಮಗೆ ಸಹಾಯಕ್ಕೆ ಬರಲಿದೆ. ಹಾಗಾಗಿ ಈ ಒಂದು ಬಿಟ್ಟರೆ ಸಿಗೋದು ಮತ್ತೆ ಅವಕಾಶ ಅಂತ ಹೇಳಿದರೆ ನಿಮಗೆ ಫೆಬ್ರವರಿಯಲ್ಲಿ ಇರುತ್ತೆ ಉತ್ತಮವಾದ ಗುರುಬಲ, ಜೊತೆಗೆ ಮಾರ್ಚಲ್ಲೂ ಇರುತ್ತೆ, ಮೇ 15ರವರೆಗೂ ಇರುತ್ತೆ. ಜೊತೆಗೆ ಆದರೆ ಆ ಗುರುಬಲ ಇದ್ದಾಗ ಇತರ ಗ್ರಹಗಳು ಸಹ ಪೂರಕವಾಗಿರ್ಬೋದು. ಇಲ್ಲಿ ನಿಮಗೆ ಇತರ ಗ್ರಹಗಳಂದರೆ ಬುಧ ಮತ್ತು ಶುಕ್ರರು ಶುಭ ಗ್ರಹಗಳು ಅದೂ ಪೂರಕವಾಗಿದ್ದಾವೆ. ಹಾಗಾಗಿ ಅಂಥ ಒಂದು ಅವಕಾಶ ನಿಮಗೆ ಈಗ ಬಂದಿದ್ದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇವೆಲ್ಲವೂ ಸಾಮಾನ್ಯವಾಗಿ ಈ ರವಿಯಿಂದ ನಿಮಗೆ ಇನ್ನಿತರ ಉತ್ತಮ ಗ್ರಹಗಳು ಯಾವ ರೀತಿ ಶುಭಫಲವನ್ನು ಕೊಡ್ತೇವೆ ಅನ್ನೋ ಗಮನಿಸಾಯಿತು. ಅಲ್ಲಿ ನಿಮಗೆ ವಿರುದ್ಧವಾದ ಗ್ರಹಗಳು ಇರ್ತವೆ. ಉದಾಹರಣೆಗೆ ಅಲ್ಲಿ ಸೂರ್ಯನು ನಿಮಗೆ ವಿರುದ್ಧವಾಗಿರ್ತಾನೆ, ಮಂಗಳನು ವಿರುದ್ಧವಾಗಿರ್ತಾನೆ, ಶನಿ ಮತ್ತು ರಾಹುಗಳು ಸಹ ನಿಮಗೆ ವಿರುದ್ಧವಾಗಿರ್ತಾರೆ. ಅದರ ಒಂದು ಅಡ್ಡ ಪರಿಣಾಮ ಏನಾಗ್ಬೋದು ಅಂತ ಹೇಳಿದರೆ ಅಲ್ಲಿ ರವಿ ಮತ್ತು ಮಂಗಳರು ನಮಗೆ ವಿರುದ್ಧವಾಗಿರೋ ಕಾರಣ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಪರಿಣಾಮಗಳು ಬರ್ಬೋದಾಗಿದೆ. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಕೆಲವರಿಗೆ ತಲೆದೊರ್ಬೋದು. ಶನಿಯು ಅಷ್ಟಮದ ಶನಿ ಆಗಿರೋ ಕಾರಣ ಅದು ಸಹ ನಿಮಗೆ ಆರೋಗ್ಯಕ್ಕೆ ಸ್ವಲ್ಪ ಮಾರಕ ಆಗ್ಬೋದು. ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಫೆಬ್ರವರಿನಲ್ಲೂ ಬೇಕಾಗುತ್ತೆ, ಜನವರಿ ಮತ್ತು ಮಾರ್ಚ್ನಲ್ಲೂ ಬೇಕಾಗುತ್ತೆ. ಅಂದರೆ ಆರೋಗ್ಯದ ಕಾಳಜಿ ಗಮನಿಸಬೇಕು. ಆರೋಗ್ಯದಲ್ಲಿ ನಿಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು. ಆಹಾರ ದೋಷದಿಂದ, ನೀರಿನ ಏನಾದರೂ ಕಲುಷಿತ ನೀರಿನ ಸೇವನೆಯಿಂದ ಅಥವಾ ಏನಾದರೂ ಇನ್ನಿತರ ನೆಗ್ಲಿಜೆನ್ಸ್ಗಳಿಂದ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು. ಇನ್ನು ಅಪಘಾತಗಳ ಸಾಧ್ಯತೆ ಸಹ ತಳ್ಳಿ ಹಾಕುವಂತಿಲ್ಲ. ಅಲ್ಲಿ ಮಂಗಳ ಮತ್ತು ಸೂರ್ಯರು ನಿಮಗೆ ವಿರುದ್ಧವಾದ ಸ್ಥಾನಗಳಲ್ಲಿ ಸೂರ್ಯನು ಅಲ್ಲಿ ಅಷ್ಟಮದಲ್ಲಿರ್ತಾನೆ, ಅಲ್ಲಿ ಮಂಗಳನು ಸಹ ನಿಮಗೆ 12ರ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಅಲ್ಲಿ ನಿಮಗೆ ವಿಶೇಷವಾಗಿ ಕೆಲವೊಂದು ಈ ರೀತಿಯ ಅಪಘಾತಗಳು, ಸಣ್ಣ ಪುಟ್ಟ ಅವಘಡಗಳು ಆಗುವ ಸಾಧ್ಯತೆ ಸಹ ಇರುತ್ತೆ. ಹಾಗಾಗಿ ಈ ವಾಹನ ಚಾಲನೆ ಮಾಡುವಾಗ, ಯಂತ್ರೋಪಕರಣ ಚಾಲನೆ ಮಾಡುವಾಗ ಸೇಫ್ಟಿ ರೂಲ್ಸನ್ನು ನೀವು ಅನುಸರಿಸಬೇಕಾಗುತ್ತೆ. ಯಾವುದೇ ರೀತಿಯ ಅವಸರದ ನಿರ್ಧಾರ, ಆತುರ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬಾರ್ದು. ಅವೆಲ್ಲ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ಅದೇ ರೀತಿ ಶನಿ ಮತ್ತು ರಾಹುಗಳು ಸ್ವಲ್ಪ ವಿರುದ್ಧವಾಗಿರೋ ಕಾರಣ ಶನಿ ರಾಹುಗಳ ಒಂದು ಅಡ್ಡ ಪರಿಣಾಮ ಸಹ ನಮಗೆ ಈ ಮಾತಿನ ಚಕಮಕಿ, ಶತ್ರುಗಳ ಕಾಟ, ಶತ್ರುಗಳ ಪೀಡೆ, ಏನಾದರೂ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಅಂದರೆ ಮಿತ್ರ ರೂಪದ ಶತ್ರುಗಳು ನಿಮಗೆ ಏನಾದರೂ ತೊಂದರೆ ಮಾಡೋದಾಗಲಿ ಅಥವಾ ನಿಮ್ಮ ಮಾಹಿತಿಯನ್ನು, ನಿಮ್ಮ ಇನ್ಫಾರ್ಮೇಷನ್ನ ಬೇರೆಯವರಿಗೆ ಕೊಟ್ಟು ಅದರ ಮೂಲಕ ನಿಮಗೆ ತೊಂದರೆಗಳನ್ನು ಮಾಡುವಂಥದ್ದು, ಈ ರೀತಿ ಎಲ್ಲ ಘಟನೆಗಳು ಜರಬಹುದು. ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಈ ಒಂದು 4 ಪ್ರಬಲವಾದ ಗ್ರಹಗಳು ವಿರುದ್ಧವಾಗಿರ್ತವೆ. 4 ಪ್ರಬಲ ಗ್ರಹಗಳ ಒಂದು ಸಪೋರ್ಟ್ ಇದೆ. ಜೊತೆಗೆ ಇನ್ನು ಉಳಿದ 4 ಗ್ರಹಗಳು ಸ್ವಲ್ಪ ವೈರುದ್ಧವಾಗಿ ಇದ್ದಾವೆ. ಹಾಗಾಗಿ ಆ ಒಂದು ವಿರುದ್ಧವಾಗಿ ಇರುವಂಥ ಗ್ರಹಗಳ ಅಡ್ಡ ಪರಿಣಾಮವನ್ನು ನೀವು ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ವಂಚನೆಗೆ ಒಳಗಾಗದಂತೆ, ವ್ಯಾಪಾರ ಉದ್ಯಮದ ಮೇಲೆ, ಮಾತು ನಡವಳಿಕೆ ಅದರ ಬಗ್ಗೆ, ಜೊತೆಗೆ ನಿಮ್ಮ ಪರ್ಸನಲ್ ಸೇಫ್ಟಿ ಅಂದರೆ ನಿಮ್ಮ ಒಂದು ಸುರಕ್ಷತೆ ಇದರ ಬಗ್ಗೆ ಸಹ ಗಮನಿಸಿಕೊಳ್ಬೇಕಾಗತ್ತೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ. ಇವೆಲ್ಲವೂ ಸಾಮಾನ್ಯವಾಗಿ ಈ 8 ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮವನ್ನು ಬೀರ್ಬೋದು ಫೆಬ್ರವರಿ ಅಂದರೆ ಗಮನದಾಯಿತು. ಇನ್ನು
9ನೇದಾಗಿ ಇರುವಂತಹ ಚಂದ್ರನ ಪರಿಣಾಮ. ಚಂದ್ರನು ಕ್ಷಿಪ್ರವಾಗಿ ಚಲಿಸುವಂತಹ ಕಾರಣ 2 ದಿನಾಂಕಗಳಿಗೆ ಮತ್ತು 3 ದಿನಗಳಿಗೊಮ್ಮೆ ಕೆಲವೊಮ್ಮೆ ಚಂದ್ರನ ರಾಶಿ ಪರಿವರ್ತನೆ ಆಗುತ್ತೆ. ಆಯಾ ದಿನಾಂಕಗಳಿಗೆ ಅನುಗುಣವಾಗಿ ಯಾವ ದಿನ ಚಂದ್ರ ಬಲ ಇದೆ, ಯಾವ ದಿನ ಚಂದ್ರನ ಅಷ್ಟೊಂದು ನಿಮಗೆ ಬಲದ ಕೊರತೆ ಇದೆ, ಅಲ್ಲಿ ಏನು ತೊಂದರೆಗಳು ಬರ್ಬೋದು ಅನ್ನೋದರ ಒಂದು ಡೇಟ್ಗಳಿಗೆ ಅನುಸಾರವಾಗಿ ನೋಡೋಣ. ಫೆಬ್ರವರಿ 1ರಂದು ನಿಮಗೆ ಚಂದ್ರನ ಬಲದ ಕೊರತೆ ಇರುತ್ತೆ. ಅಲ್ಲಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿರುವಂತಹ ಚಂದ್ರನಿಂದಾಗಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮಾತಿನ ಚಕಮಕಿಗಳಾಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಏನಾದರೂ ಬಾಂಧವ್ಯ ಹದಗೆಡುವಂಥದ್ದು, ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು ಎಲ್ಲ ಬರುತ್ತೆ. ಹಾಗಾಗಿ ಈ ಒಂದು ಆರೋಗ್ಯ ಮತ್ತು ಹಣಕಾಸಿನ ವಿಚಾರವಾಗಿ ಫೆಬ್ರವರಿ 1ರಂದು ನಿಮಗೆ ಎಚ್ಚರಿಕೆ ಹೆಜ್ಜೆ. ಇನ್ನು 2, 3ರಲ್ಲಿ ಸಹ ನಿಮಗೆ ಹಾಗೆ ನವಮದಲ್ಲಿರುವಂಥ ಚಂದ್ರನು ಖರ್ಚು ವೆಚ್ಚಗಳಿಗೆ ಕಾರಣ ಆಗ್ತಾನೆ. ಅನಿರೀಕ್ಷಿತವಾಗಿ ಖರ್ಚುಗಳು ಬರುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು, ಜೊತೆಗೆ ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ಜರಗಬಹುದು, ವೃತ್ತಿ ಜಾಗದಲ್ಲೂ ಜರುಗುವಂಥದ್ದು, ಜೊತೆಗೆ ಮನಸ್ಸಿನಲ್ಲಿ ಏನಾದರೂ ನಿಮಗೆ ಏಕಾಂಗಿತನ, ಒಂಟಿತನ, ಖಿನ್ನತೆಗಳು ಸಹ ಕಾಣಬಹುದಾಗಿದೆ 2, 3ರಲ್ಲಿ. ಹಾಗಾಗಿ ಮನೋನಿಯಂತ್ರಣ, ಧನ ನಿಯಂತ್ರಣ ಈ 2, 3ರಲ್ಲಿ ಸಹ ಬೇಕಾಗುತ್ತೆ. ಆ ಬಳಿಕ 4, 5, 6, 7 ನಿರಂತರವಾಗಿ 4 ದಿನಗಳು, 4ರಿಂದ 7ರವರೆಗೆ 4 ದಿನಗಳು ನಿಮಗೆ ಉತ್ತಮ ಫಲನ ಕೊಡುವಂಥದ್ದು. ಅಲ್ಲಿ ನಿಮಗೆ ಆರಂಭದಲ್ಲಿ 2 ದಿನ ಕರ್ಮಸ್ಥಾನದಲ್ಲಿಯೂ 6, 7ರಲ್ಲಿ ಲಾಭಸ್ಥಾನದಲ್ಲಿಯೂ ಚಂದ್ರನು ಉತ್ತಮ ಫಲನ ಕೊಡಲಿದ್ದಾನೆ. ಹಾಗೆ 2 ಸ್ಥಾನಗಳಲ್ಲಿ ನಿಮಗೆ ಉತ್ತಮವಾದ ಫಲ 4ರಿಂದ 7ರವರೆಗೆ ಸಿಗಲಿದೆ. ಇಷ್ಟಾರ್ಥ ಸಿದ್ಧಿ ಇದೆ. ಹಣಕಾಸಿನ ಅರಿವು ಉತ್ತಮ, ವೃತ್ತಿ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ಅನಿರೀಕ್ಷಿತವಾಗಿ ಹಣಗಳು ಬರುವಂಥದ್ದು, ಭೂಮಿ ವಿವಾದ, ಆಸ್ತಿ ವಿವಾದ ಕಲಹಗಳಿದ್ದರೆ ಅದು ಪರಿಹಾರ ಆಗುವಂಥದ್ದು, ಜೊತೆಗೆ ಏನಾದರೂ ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ಬಂಧುಗಳ ಜೊತೆಗೆ ಇದ್ದಂಥ ವೈಮನಸ್ಸುಗಳು ಅಂದರೆ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗಿ ಉತ್ತಮವಾದ ಬಾಂಧವ್ಯ ಮೂಡಲಿಕ್ಕೆ ಅವಕಾಶ, ಉತ್ತಮವಾದ ಸಮಾರಂಭಗಳಲ್ಲಿ ಪಾಲ್ಗೊಂಡು ಪ್ರಸಿದ್ಧ ವ್ಯಕ್ತಿಗಳ, ಪ್ರಭಾವಿ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ. ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಉತ್ತಮ ಫಲಗಳು 4, 5, 6, 7 ಈ 4 ದಿನಗಳಲ್ಲಿ ಜರಗಲಿ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಿಕ ಫೆಬ್ರವರಿ 8, 9 ಅಷ್ಟೇನು ಉತ್ತಮವಿಲ್ಲ. 8, 9ರಲ್ಲಿ ಮಾತಿನ ಚಕಮಕಿ, ಹಣಕಾಸಿನ ಒಂದು ವ್ಯತ್ಯಯಗಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಆಕಸ್ಮಿಕ ಕಷ್ಟಗಳಾಗುವಂಥದ್ದು, ಜೊತೆಗೆ ಹಿಂದೆ ನೀವು ಮಾಡಿದ ಯಾವುದೇ ರೀತಿಯ ಒಂದು ತಪ್ಪು ಅದರೀಗ ಅದು ಮತ್ತೆ ಮೇಲಕ್ಕೆ ಬಂದು ನಿಮ್ಮ ಮೇಲನ್ನು ಕ್ರಮಗಳು ಬರುವಂಥದ್ದು. ಉದ್ಯೋಗಿಗಳಿಗೆ, ವೃತ್ತಿ ನಿರತರಿಗೆ ಅಪಾಯ ಜಾಸ್ತಿ ಇರುತ್ತೆ. ಕೆಲವರ ವೃತ್ತಿಗೆ ಕುತ್ತು ಸಹ ಬರುವಂಥ ಸಾಧ್ಯತೆ ಬರ್ಬೋದಾಗಿದೆ. ಆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕುವಂಥದ್ದೆಲ್ಲ ಒಳ್ಳೆಯದಲ್ಲ. ಹಾಗೆ 8, 9ರಂದು ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ 10, 11, 12 3 ದಿನಗಳು ನಿಮಗೆ ಉತ್ತಮ ಇದೆ. 10, 11, 12ರಲ್ಲಿ ನಿಮ್ಮ ಜನ್ಮರಾಶಿಗೆ ಬಂದಂಥ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಇಷ್ಟಾರ್ಥ ಸಿದ್ಧಿ ಇದೆ. ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೂಡಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಿದ್ದರೆ ಈ ದಿನ ಪ್ರಯತ್ನ ಮಾಡ್ಬೋದು. ಯಾವುದೇ ರೀತಿಯ ಪ್ರಮುಖ ಆರಂಭಗಳಿಗೆ ಈ 3 ದಿನಗಳು ಉತ್ತಮವಾದ ಫಲನ ಕೊಳ್ಳಿವೆ. ಭೂಮಿ ವಿಚಾರ ಅಥವಾ ರಿಯಲ್ ಎಸ್ಟೇಟ್ ವಿಚಾರ, ಮನೆ ಭೂಮಿ ಕೊಳ್ಳೋ ವಿಚಾರ ಇದಕ್ಕೂ ಈಗ ಚಾಲನೆ ಸಿಗಲಿದೆ. 10, 11, 12ರಲ್ಲಿ ಅನಿರೀಕ್ಷಿತ ಲಾಭ, ಹಣಕಾಸಿನ ಉತ್ತಮ, ಆರೋಗ್ಯ ಸಹ ಉತ್ತಮ ಇರುವಂಥ ಶುಭ ದಿನ ಆಗಿರುತ್ತೆ ಈ 3 ದಿನಗಳು. ಬಳಿಕ 13, 14 ಮತ್ತೆ ಅಷ್ಟೇನು ಉತ್ತಮ ಇಲ್ಲ. ಸಮ್ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಬರ್ಬೋದು. ಹಣಕಾಸಿನ ಕೊರತೆ, ಹಣಕಾಸಿನ ನಷ್ಟ, ಜೊತೆಗೆ ಮಾತಿನ ಚಕಮಕಿ ಇವೆಲ್ಲ ಒಟ್ಟಿಗೆ ಬರ್ಬೋದು. ಹಾಗಾಗಿ ತನುಮನ ಧನದ ಒಂದು ಎಚ್ಚರಿಕೆ 13, 14ರಲ್ಲಿ ಬೇಕಾಗುತ್ತೆ. ನಂತರ ಬರುವ 3 ದಿನಗಳು 15, 16, 17 ಅಲ್ಲಿ ನಿಮಗೆ ತೃತೀಯ ಸ್ಥಾನದಾಗಿರುವಂಥ ಚಂದ್ರನು 3 ದಿನಗಳಲ್ಲಿ ಲಾಭವನ್ನು, ಜಯವನ್ನು, ಸುಖವನ್ನು, ಶಾಂತಿಯನ್ನು ಕೊಂಡಿದ್ದಾನೆ. ವಿಶೇಷವಾಗಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಅವರ ಏನಾದರೂ ಕನಸುಗಳು, ಗುರಿಗಳು ಮುಟ್ಟಲಿಕ್ಕೆ ಈ 15, 16, 17 ಸಹಾಯಕ್ಕೆ ಬರಲಿವೆ. ಜೊತೆಗೆ ಅನಿರೀಕ್ಷಿತವಾಗಿ ಧನ ಆಗುವಂಥದ್ದು, ಯಾವುದೇ ರೀತಿಯ ನಿಮಗೆ ಪ್ರಶಸ್ತಿ, ಪುರಸ್ಕಾರಗಳು, ಬಹುಮಾನಗಳು ಬರುವಂಥದ್ದು, ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ವಿದ್ಯಾರ್ಥಿ ಯುವಕರು, ಸಾಧಕರಿಗೆ ಅವರ ಒಂದು ಕನಸು ನನಸಾಗುವಂಥದ್ದು, ಕೆಲವೊಬ್ಬರಿಗೆ ದೂರ ಪ್ರಯಾಣ, ಪ್ರವಾಸ ಅಥವಾ ಯಾತ್ರೆಗಳಿಗೆ ಹೋಗುವಂಥ ಅವಕಾಶ ಬರಲಿದೆ. ಹಾಗಾಗಿ ಈ 15, 16, 17 ಎಂಬಂಥ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 18, 19 ಮಿಶ್ರ ಫಲಗಳ ದಿನ. 18, 19ರಲ್ಲಿ ಮಾತಿನ ಚಕಮಕಿ, ಬಂಧು ಮಿತ್ರರ ಜೊತೆಗೆ ವಿವಾದಗಳಾಗುವಂಥದ್ದು, ಅಥವಾ ನಿಮ್ಮ ಮೇಲೆ ಯಾರಾದರೂ ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಿಮಗೆ ಅವಮಾನಕರ ಘಟನೆ, ನಿಮ್ಮ ಒಂದು ಮಿತ್ರರಿಂದ, ನಿಮ್ಮ ಮೇಲೆ ಬಂಧುಗಳಿಂದಲೇ ಅವಮಾನಕರ ಘಟನೆಗಳು, ಅವಮಾನಕರವಾದ ಮಾತುಗಳು ನಿಮಗೆ ಬರುವಂಥದ್ದು. ಮನಸ್ಸಲ್ಲಿ ಚಿಂತೆ, ಒತ್ತಡ ಹೆಚ್ಚಳಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ಬೋದು, ಅಥವಾ ಯಾವುದೇ ರೀತಿಯ ದಂಡ, ಪೆನಾಲ್ಟಿಗಳು ನಿಮಗೆ ಮೇಲೆ ಬರ್ಬೋದಾಗಿದೆ. 18, 19ರಲ್ಲಿ ಇಂತಹ ವಿಚಾರವಾಗಿ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ ಎಚ್ಚರಬೇಕಾಗತ್ತೆ. ಇನ್ನು 20, 21, 22 ಸಾಮಾನ್ಯ ದಿನ ಆಗಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಚಾರ ಸಹ ಉತ್ತಮ ಇದೆ. ಆರೋಗ್ಯ ವಿಚಾರವಾಗಿ ಸಹ ಉತ್ತಮ ಇರುತ್ತೆ. ಬಾಂಧವ್ಯ ಮತ್ತು ಮಾತಿನ ಬಗ್ಗೆ ಎಚ್ಚರ ಬೇಕಾಗುತ್ತೆ. ಈ 20, 21, 22ರಲ್ಲಿ ಮಾತಿನ ಚಕಮಕಿ ಕಿರಿಯರಲ್ಲಿ ಆಗುತ್ತೆ, ಅಥವಾ ಕಿರಿಯ ವ್ಯಕ್ತಿಗಳು ನಿಮಗೆ ಅವಮಾನ ಮಾಡೋದಾಗಲಿ, ಕಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಬರೋದಾಗಲಿ ಆಗುತ್ತೆ. ಇನ್ನು ವೃತ್ತಿ ಸ್ಥಳದಲ್ಲೂ ಹಾಗೆ ಆ ಕಿರಿಯರಿಂದ ನಿಮ್ಮ ಮೇಲೆ ಏನಾದರೂ ದೂರುಗಳನ್ನು ಅಥವಾ ಕಂಪ್ಲೇಂಟನ್ನು ಕೊಡುವಂಥ ವಿಚಾರಗಳು ಬರ್ಬೋದು. ಆ ಬಗ್ಗೆ ಎಚ್ಚರ ಬೇಕು. 21, 20, 21, 22 3 ದಿನಗಳು.
ಬಳಿಕ ಬರುವಂಥ 4 ದಿನಗಳು ನಿಮಗೆ ಉತ್ತಮವೇ. 23, 24, 25, 26 ನಿರಂತರವಾಗಿ 4 ದಿನಗಳು ನಿಮಗೆ ಲಾಭವನ್ನು ಜಯವನ್ನು ಕೊಡುವಂಥ ದಿನಗಳಾಗಿವೆ. ಅಲ್ಲಿ ಚಂದ್ರನು ಷಷ್ಠ ಸ್ಥಾನ ಸಪ್ತಮ ಸ್ಥಾನದಲ್ಲಿ ಇರುವಂಥ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಕೊಡಲಿದ್ದಾನೆ. ಆರ್ಥಿಕವಾಗಿ ಉತ್ತಮ ಇದೆ. ಆರೋಗ್ಯ ಸುಧಾರಣೆ ಇದೆ. ಇಷ್ಟವಾದ ವ್ಯಕ್ತಿಗಳನ್ನು ಭೇಟಿಯಾಗುವಂಥದ್ದು, ಬಂಧುಗಳು ಮಿತ್ರರು ನೆಂಟರಿಷ್ಟರಲ್ಲಿ ಭೇಟಿಯಾಗುವಂಥ ಅವಕಾಶ, ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಕೆಲವೊಬ್ಬರಿಗೆ ಈ ಕಟಕ ರಾಶಿಯವರಿಗೆ ಸನ್ಮಾನ, ಬಿರುದು ಅಥವಾ ಈ ಕೊಡುಗೆಗಳು ಇತ್ಯಾದಿಗಳು ಎಲ್ಲ ಸಿಗುವಂಥ ಅವಕಾಶ ಇದೆ. ವಿದ್ಯಾರ್ಥಿಗಳಿಗೆ ಸಹ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸಿಗ್ಬೋದು. ಉದ್ಯೋಗ ಅಪೇಕ್ಷೆಯವರಿಗೆ ಉದ್ಯೋಗ, ಜೊತೆಗೆ ವಿವಾಹ ಅಪೇಕ್ಷೆಯವರಿಗೆ ವಿವಾಹದ ಪ್ರಯತ್ನಗಳಿಗೆ ಸಫಲತೆ ಜರುಗುವಂಥದ್ದು. ಇನ್ನು ಅನೇಕ ರೀತಿಯ ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ ವಿಶೇಷವಾದ ಚಂದ್ರನ ಅನುಗ್ರಹ ನಿಮಗೆ ಈ 23, 24, 25, 26 ಎಂಬಂಥ 4 ದಿನಗಳಲ್ಲಿ ಸಹಾಯಕ್ಕೆ ಬರಲಿವೆ. ಇನ್ನು ಕೊನೆ 2 ದಿನಗಳು ಅಷ್ಟೇನು ಪೂರಕವಾಗಿಲ್ಲ. 27, 28ರಲ್ಲಿ ಚಂದ್ರನು ಅಷ್ಟಮದಲ್ಲಿ ಮತ್ತೊಮ್ಮೆ ನಿಮಗೆ ಬರುವ ಕಾರಣ ಅಲ್ಲಿ ನಿಮಗೆ ಕೆಲವು ಕಲಹಗಳು ಬರ್ಬೋದು, ಆರೋಗ್ಯದಲ್ಲಿ ಏರುಪೇರು ಬರ್ಬೋದು, ಈಗಾಗಲಿದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಮರುಕಳಿಸ್ಬೋದು, ಅಥವಾ ದಿಢೀರಾಗಿ ಹಣಕಾಸಿನ ನಷ್ಟ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಘಟನೆಗಳು ಜರುಗಬಹುದಾಗಿದೆ 27, 28ರಲ್ಲಿ. ಇವೆಲ್ಲವೂ ಸಾಮಾನ್ಯವಾಗಿ ಫೆಬ್ರವರಿ ಆರಂಭದಿಂದ ಕೊನೆಯವರೆಗೂ ಚಂದ್ರನ ಚಲನೆ ನಿಮಗೆ ಯಾವ ರೀತಿ ಸಹಾಯಕ್ಕೆ ಬರಲಿದೆ, ಯಾವ ದಿನಾಂಕಗಳಲ್ಲಿ ಚಂದ್ರನ ವೈರುಧ್ಯ ಫಲ ಇರೋದನ್ನು ಗಮನಿಸ್ತಾಯಿತು. ಇನ್ನು ಈ ತಿಂಗಳಲ್ಲಿ ನೀವು ಬಣ್ಣಗಳನ್ನು ಬಳಸುವ ವಿಚಾರಕ್ಕೆ ಬಂದಾಗ ನೀವು ಬಳಸುವಂಥ ನಿರಂತರವಾಗಿ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಬೋದು. ಜೊತೆಗೆ ಸಂಖ್ಯೆ 3 ನಂಬರ್ 3ಯನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನಂಬರ್ 6ನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ನಂಬರ್ 7ನ್ನು ನೀವು ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ಅಲ್ಲಿ ಕೇತುವಿನ ವಿಶೇಷದ ಬೆಂಬಲ. ಹಾಗಾಗಿ ಯೆಲ್ಲೋ ವೈಟ್ ಮಿಕ್ಸ್ ಬಣ್ಣವನ್ನು ಜೊತೆಗೆ 3, 6, 7 ನಂಬರ್ಗಳನ್ನು ತಿಂಗಳು ಪೂರ್ತಿ ನೀವು ಬಳಸ್ಕೊಳ್ಳುವಂಥ ಒಂದು ಅದೃಷ್ಟದ ಬಣ್ಣ ಮತ್ತು ಸಂಖ್ಯೆಗಳಾಗಿವೆ. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ 11ರಿಂದ 27ರವರೆಗೂ ಬಳಸ್ಕೊಳ್ಬೋದಾಗಿದೆ. ಅಂದರೆ ಅಲ್ಲಿ ಬುಧನ ನಿಮಗೆ 11ರಿಂದ ಆರಂಭ ಆಗುತ್ತೆ ಬುಧನ ಅನುಗ್ರಹ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಆವಾಗ ಬಳಸ್ಕೊಳ್ಬೋದು ತಿಂಗಳ 10ರ ಬಳಿಕ. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ದಿನಾಂಕಗಳನ್ನು ಆಗಲೇ ಹೇಳಿದ್ದೇನೆ. ಆ ಚಂದ್ರ ಅನುಗ್ರಹ ಇರುವಂಥ ದಿನಾಂಕಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2ನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಕಟಕ ರಾಶಿಗೆ ಅನುಗುಣವಾದ ಫಲಗಳನ್ನು ಹೇಳಿದಾಯಿತು. ಆಗಲೇ ಹೇಳಿದಂತೆ ನಿಮಗೆ 4 ಗ್ರಹಗಳು ತುಂಬ ಸಪೋರ್ಟ್ ಆಗಿವೆ ಪ್ರತ್ಯಕ್ಷ ಪರೋಕ್ಷವಾಗಿ. ಅದೇ ರೀತಿ ನಿಮಗೆ 4 ಗ್ರಹಗಳು ವಿರುದ್ಧವಾಗಿ ಇರುವಂಥ ಸನ್ನಿವೇಶವಿದೆ. ಆ ಗ್ರಹಗಳ ವೈರುಧ್ಯವನ್ನು ಹೇಗೆ ನಿವಾರಣೆ ಮಾಡಿದರೆ ವಿಶೇಷವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಮಾಡಿಸ್ಬೋದು. ಅಲ್ಲಿ ಗಣೇಶ, ಈಶ್ವರ ಅಥವಾ ದೇವಿ ಅಮ್ಮನವರ ಭಕ್ತಿ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ, ವೆಂಕಟೇಶ್ವರ ಅಥವಾ ನಾರಾಯಣ, ವಿಷ್ಣುವಿನ ಯಾವುದೇ ರೂಪವನ್ನು ಭಕ್ತಿ ಮಾಡ್ಬೋದು. ನವಗ್ರಹಗಳ ಆರಾಧನೆ, ನವಗ್ರಹಗಳ ಒಂದು ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಥವಾ ನವಗ್ರಹಗಳಿಗೆ ಸಂಬಂಧಪಟ್ಟ ದಾನ ಧರ್ಮಗಳನ್ನು ಅಥವಾ ಅಂತ ಹೇಳಿದಂಥ ದೇವಾಲಯಗಳ ಸಂದರ್ಶನ ಇತ್ಯಾದಿಗಳನ್ನು ಮಾಡಬಹುದಾಗಿದೆ. ಯಾರೂ ಆತಂಕ ಭಯಪಡದೆ ಫೆಬ್ರವರಿ ತಿಂಗಳಲ್ಲಿ ಬರತಕ್ಕಂಥ ಸದಾವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಫೆಬ್ರವರಿ ತಿಂಗಳು ನಿಮಗೆ ಆಯುರಾರೋಗ್ಯ ಶಕ್ತಿ ಜಯಲಾಭವನ್ನು ತಂದುಕೊಡಲಿ. ಈ ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ ತಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.